ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯಾಸ್ ಕುಕಿಂಗ್ ಚಾನಲ್. ನಾನು ನಾಳೆ ಬೆಳಿಗ್ಗೆ ಮೆಂತ್ಯ ದೋಸೆ ಮಾಡೋಣ ಅಂತ ಹೇಳಿ ಇವತ್ತು ನಾನು ಅಕ್ಕಿನ ನೆನೆ ಹಾಕ್ತಾ ಇದ್ದೀನಿ. ಇಲ್ಲಿ 1 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಅಂದರೆ 300 ಗ್ರಾಮ್ ಇರುವಂತಹ ಲೋಟ. ಹಾಗಾಗಿ ನಾನು 1 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ನಾನು 1.5 ಸ್ಪೂನಷ್ಟು ಮೆಂತ್ಯ ಕೂಡ ಸೇರಿಸ್ಕೋತಾ ಇದ್ದೀನಿ. ನೀವು ಅಕಸ್ಮಾತ್ ಮೆಂತ್ಯ ಇಷ್ಟಪಡೋರಾದರೆ 2 ಸ್ಪೂನು ಸೇರಿಸ್ಕೋಬೋದು, ಅಥವಾ ನೀವು 2 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 3 ಸ್ಪೂನಷ್ಟು ಮೆಂತ್ಯನ ಸೇರಿಸ್ಕೊಳ್ಳಿ. ಈಗ ನಾನು ಇದನ್ನು ನೀಟಾಗಿ ವಾಶ್ ಮಾಡಿ ಆನಂತರ ಒಂದು 5 ರಿಂದ 6 ಅವರು ಇದನ್ನು ನೆನೆಯೋದಕ್ಕೆ ಇಟ್ಬಿಡ್ತೀನಿ. ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ನಾವು ದೋಸೆ ಹಿಟ್ಟಿಗೆ ರುಬ್ಕೋಬೋದು. ಈಗ ನೋಡ್ತಾ ಇದ್ರಲ್ಲ, ತೊಳೆದು ಇಟ್ಟಿದ್ದೀನಿ. ಇದು ಒಂದು 5 ರಿಂದ 6 ಅವರು ಚೆನ್ನಾಗಿ ನೆನೀಲಿ. ಈಗ ನೋಡಿ, ಚೆನ್ನಾಗಿ ನೆಂದಿದೆ ಅಕ್ಕಿ ಕೂಡ. ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಹೇಗೆ ದೋಸೆಗೆ ರುಬ್ಕೋತೀವಿ ನುಣ್ಣಗೆ, ಅದೇ ಥರ ರುಬ್ಕೊಂಡ್ರೆ ಆಯಿತು. ನಾನು ಯಾವುದೇ ಉದ್ದಿನ ಬೇಳೆ ಆಗಲಿ, ಅವಲಕ್ಕಿ ಆಗಲಿ, ಅನ್ನ ಆಗಲಿ ನಾನು ಏನನ್ನೂ ಸೇರಿಸ್ಕೊಂಡಿಲ್ಲ. ರೈಸು ಮತ್ತು ಮೆಂತ್ಯ ಅಷ್ಟೇ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋತೀನಿ. ಮೆಂತ್ಯ ಅಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಹೌದು. ಅದರಲ್ಲೂ ಡಯಾಬಿಟಿಕ್ಸ್ ಇರೋರಿಗಂತೂ ತುಂಬಾ ಒಳ್ಳೆಯದಿದು. ತುಂಬ ಶುಗರ್ ಅಂಶ ಕಂಟ್ರೋಲ್ ಮಾಡುತ್ತೆ, ಹಾಗೆ ಬ್ಲಡ್ ಕೂಡ ಚೆನ್ನಾಗಿ ಪ್ಯೂರಿಫಿಕೇಷನ್ ಆಗುತ್ತೆ. ಹಾಗೆ ನಾವು ಡಯೆಟ್ ಮಾಡುವಂಥವ್ರಿಗಂತೂ ಇದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಯಾವುದೇ ಗ್ಯಾಸ್ಟ್ರಿಕ್ ಅಂಶ ಆಗಲಿ ಇದಾಗಲಿ ಇರೋದಿಲ್ಲ. ಉದ್ದಿನ ಬೇಳೆ ಬಳಸೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಕೂಡ ಕೆಲವ್ರಿಗೆ ಆಗುತ್ತೆ. ಸೊ ಈ ಥರ ಮೆಂತ್ಯ ಹಾಕ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಕೂಡ ಕಂಟ್ರೋಲಿಗೆ ಬರುತ್ತೆ. ನೋಡಿ, ಇವಾಗ ನಾನು ಏನು ರುಬ್ಕೊಂಡಿದ್ದೆ ಅದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ನೀಟಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿ ಹೋಲ್ ನೈಟ್ ಹಾಗೆ ಇಟ್ಬಿಡ್ತೀನಿ. ಅದು ಚೆನ್ನಾಗಿ ಫಾರ್ಮ್ನೇಟ್ ಆಗಬೇಕು. ಆನಂತರ ನಾನು ಬೆಳಿಗ್ಗೆಗೆ ಯೂಸ್ ಮಾಡ್ಕೋತೀನಿ. ನೀಟಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟನ್ನು ಮಿಕ್ಸ್ ಮಾಡಿ ಈಗ ನಾನು ಒಂದು ಪ್ಲೇಟ್ನ ಮುಚ್ಚಿಟ್ಟು ಬೆಳಗ್ಗೆಗೆ ಯೂಸ್ ಮಾಡ್ಕೋತೀನಿ. ಈಗ ನೋಡಿ, ಬೆಳಗ್ಗೆ ದೋಸೆ ಹಿಟ್ಟು ಎಷ್ಟು ಚೆನ್ನಾಗಿ ಉದುಗ್ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ದೋಸೆ ಅಂತೂ ತುಂಬಾ ಚೆನ್ನಾಗಾಗುತ್ತೆ. ಹಿಟ್ಟು ಎಷ್ಟು ಚೆನ್ನಾಗಿ ಉದುಗುತ್ತೋ ಹಾಗೆ ದೋಸೆ ಆಗಲಿ ಇಡ್ಲಿ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಅದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ನನಗೆ ಹಿಟ್ಟು. ಹಂಗಾಗಿ ನಾನು ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ತುಂಬ ಗಟ್ಟಿ ಆಗಿಬಿಟ್ರೆ ಏನಾಗುತ್ತೆ, ದೋಸೆ ಒಂಥರ ರಫ್ ಆಗಿಬಿಡುತ್ತೆ, ಸ್ಮೂತಾಗಿ ಬರೋದಿಲ್ಲ. ಹಾಗಾಗಿ ದೋಸೆ ಹಿಟ್ಟಿನ ಅದಕ್ಕೆ ನಾನು ರೆಡಿ ಮಾಡಿಕೊಂಡೆ. ಈ ಕಡೆ ದೋಸೆ ಕಲ್ಲು ಕೂಡ ನಾನು ಇಟ್ಕೊಂಡಿದ್ದೀನಿ ಕಾಯೋದಕ್ಕೆ ಅಂತ. ದೋಸೆ ಕಲ್ಲು ಕಾದ ತಕ್ಷಣ ನಾನು ದೋಸೆಗಳನ್ನ ಹಾಕೋತಾ ಹೋಗ್ತೀನಿ. ನೋಡಿ, ಈಗ ದೋಸೆ ಕಲ್ಲು ಕಾದಿದೆ. ನಾನಿದು ಸ್ವಲ್ಪ ಚಿಕ್ಕದಾಗೆ ದೋಸೆ ಹಾಕೋತಾ ಇದ್ದೀನಿ, ಸೆಟ್ ದೋಸೆ ಥರನೇ. ಎಷ್ಟು ಚೆನ್ನಾಗಿ ಗೂಡಾಗಿ ಬರ್ತಾಯಿದೆ ನೋಡಿ. ದೋಸೆ ಅಂತೂ ತುಂಬಾ ಸ್ಮೂತಾಗೂ ಕೂಡ ಇರುತ್ತೆ. ಹಾಗೆ ಟೇಸ್ಟು ಕೂಡ ನಾವು ಮೆಂತ್ಯ ಹಾಕಿದ್ದೀವಿ ಅಂತ ಅನಿಸೋದೇ ಇಲ್ಲ. ತುಂಬ ಚೆನ್ನಾಗಿರುತ್ತೆ. ಕಲ್ಲರು ಕೂಡ ಹಾಗೆ ಬರುತ್ತೆ, ದೋಸೆ ಥರನೇ ಕಲ್ಲರು ಕೂಡ ಬರುತ್ತೆ. ನೋಡ್ತಾ ಇದ್ದಾರಲ್ಲ, ಈಗ ಒಂದೊಂದು ನಿಮಿಷ ಆ ಕಡೆ ಈ ಕಡೆ ಬೇಯಿಸ್ಕೊಂಡ್ರೆ ದೋಸೆಗಳು ರೆಡಿ ಆಗುತ್ತೆ. ಇದಕ್ಕೆ ನೀವು ತರಕಾರಿ ಸಾಗು ಅಥವಾ ಕೆಂಪು ಚಟ್ನಿ ಬರುತ್ತಲ್ಲ, ಅದನ್ನು ಕೂಡ ಮಾಡ್ಕೋಬೋದು. ಟೇಸ್ಟ್ ಅಂತೂ ಗೊತ್ತೇ ಆಗೋದಿಲ್ಲ ಇದು ಮೆಂತ್ಯ ಬಳಸಿದ್ದೀವಿ ಅಂತ. ತರಕಾರಿ ಸಾಗು ಬಳಸೋದ್ರಿಂದ ಆ ತರಕಾರಿ ಸಾಗು ದೋಸೆ ತಿಂದಾಗ ಅದು ಏನು ಮೆಂತ್ಯ ಆ ಥರ ಅಂತ ಅನಿಸಲ್ಲ. ಬಟ್ ಕಾಯಿ ಚಟ್ನಿ ಬಳಸಿದಾಗ ಆ ಫೀಲ್ ಆಗುತ್ತೆ, ಯಾಕೆಂದರೆ ಸ್ವಲ್ಪ ಮೆಂತ್ಯ ಅಂಶ ಹಾಕಿರೋದ್ರೆ ಅದು ಕಹಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ತರಕಾರಿ ಸಾಗುನೇ ಮಾಡಿಕೊಂಡೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ನಾನು ಒಂದೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀಟಾಗಿ ದೋಸೆಗಳನ್ನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದಾರಲ್ಲ, ಬಿಸಿ ಬಿಸಿ ದೋಸೆ ಕೂಡ ರೆಡಿ ಆಯಿತು. ಬಿಸಿ ಬಿಸಿ ದೋಸೆ ಜೊತೆ ನಾನು ತರಕಾರಿ ಸಾಗು ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ದೋಸೆ ಅಂತೂ ತುಂಬಾ ಸ್ಮೂತಾಗಿ ಬಂದಿತ್ತು. ನಾನು ಟೇಸ್ಟ್ ಮಾಡಿ ನೋಡಿದೆ, ತುಂಬಾ ಚೆನ್ನಾಗಿತ್ತು. ನಿಮಗೂ ಲೈಕ್ ಆಯಿತು ಅಂತ ಅನ್ಕೋತೀನಿ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ನೋಡ್ತಾ ಇದ್ದಾರಲ್ಲ, ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ. ಇವತ್ತಿನ ವ್ಲಾಗು ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.